ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ನಮ್ಮ ಅಜ್ಜಿ ಮನೆಗೆ ಜಾತ್ರೆಗೆ ಹೋಗಿದ್ದಾಗ ಮಾಡ್ಕೊಂಡಿದ್ದಂಥ ವೀಡಿಯೋ. ಇದ್ರದ್ದಾಗಲೇ ನೀವು ಮಿನಿ ವ್ಲಾಗ್ ಕೂಡ ನೋಡ್ತಾ ಇದ್ದೀರಲ್ಲ. ನಾವೆಲ್ಲ ಕಸಿನ್ಸ್ ಒಂದು ಕಡೆ ಸೇರಿದ್ರೆ ಅಂತೂ ಅದು ಬೇರೆ ಲೆವೆಲ್ ಎಂಟರ್ಟೈನ್ಮೆಂಟೇ ನಡೆಯುತ್ತೆ ನಮ್ಮ ಮಧ್ಯೆ. ದೊಡ್ಡವ್ರದ್ದೆಲ್ಲ ಒಂದು ಕಡೆ ಆದರೆ ನಮ್ಮದೊಂಥರ. ಆ್ಯಂಡ್ ಎಲ್ಲರೂ ರೆಡಿಯಾಗಿ ಜಾತ್ರೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಂಟ್ರೊಡಕ್ಷನ್ ಕೊಡ್ರಿ ಅಂತಂದರೆ ಅವ್ರದ್ದೇನೋ ಕತೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಹಾಗೆ ಜಾತ್ರೆ ನೋಡೋಣ ಅಂತ ಬಂದ್ವಿ. ತೇರು ಬರ್ತಾಯಿತ್ತು ನಾವು ಹೋಗೋ ಟೈಮಿಗೆ. ಸೊ ಅದನ್ನು ನೋಡಿಕೊಂಡು ಹಾಗೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ತೇರು ಬರೋಕ್ಕೆ ಮುಂಚೆ ಈ ಥರ ಎಷ್ಟೊಂದು ಗೊಂಬೆ ವೇಷ ಹಾಕ್ಕೊಂಡಿರೋ ಮನುಷ್ಯರು, ಇವರಂತೂ ನೋಡಿ ಹತ್ರನೇ ಬಂದುಬಿಟ್ರು. ನಾನು ವೀಡಿಯೋ ಮಾಡ್ತಾಯಿದ್ದಾಗ ನನಗೆ ಹೆದರಿಕೆನೇ ಆಯಿತು. ಆ್ಯಂಡ್ ಈ ಥರ ದೇವ್ರು ಕುಣಿಸೋರು ಬಂದಿದ್ದರು, ಅವರು ಕುಣಿತಾ ಇದ್ದರು. ಬಿಸಿಲಂತೂ ತುಂಬ ಇತ್ತು. ಆ್ಯಂಡ್ ಈ ಥರ ಡೊಳ್ಳು ಕುಣಿತ, ಇವರಂತೂ ಎಷ್ಟೊತ್ತು ಆಡಿದ್ರಂದರೆ ಸಖತ್ತಾಗಿ ಮಾಡಿದರು. ಪಿರಾಮಿಡೆಲ್ಲ ಮಾಡ್ತಾಯಿದ್ರು ಅವರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ನೋಡ್ತಾ ಇದ್ದೀವಿ, ನೀವು ನೋಡಿ ಹೇಗಿದೆ ಅಂತ. ಅವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಎಷ್ಟು ಬಿಸಿಲಿತ್ತು ಅಂತಂದರೆ ನಾವೇ ನಿಂತ್ಕೊಳೋದು ತುಂಬ ಕಷ್ಟ ಆಗ್ತಿತ್ತು. ಅಂಥದ್ರಲ್ಲಿ ಇವರೆಲ್ಲರೂ ಪಿರಮಿಡ್ ಮಾಡಿದಾಗಿರ್ಬೋದು, ಡೊಳ್ಳು ಕುಣಿತ ಆಡುವಾಗ, ಆ್ಯಂಡ್ ದೇವ್ರುಗಳು ವೇಷ ಹಾಕ್ಕೊಂಡು, ವೇಷ ಹಾಕ್ಕೊಂಡು, ಹಾಗೆ ಒಂದು 3 ಎತ್ತುಗಳನ್ನ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಕರ್ಕೊಂಡು ತುಂಬ ನಮಗೆ ನೋಡೋಕ್ಕೆ ಕಷ್ಟ ಅನ್ನಿಸ್ತಿತ್ತು. ಬಟ್ ಎಂಜಾಯ್ ಅಂತೂ ಮಾಡ್ತಾಯಿದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ದೇವಿ ವೇಷ ಎಲ್ಲ ಹಾಕ್ಕೊಂಡು ಬಂದಿದ್ದರು. ಆ್ಯಂಡ್ ಇದನ್ನೆಲ್ಲ ನೋಡೋಷ್ಟೊತ್ತಿಗೆ ನೋಡ್ತಾ ಹಾಗೆ ಹಿಂದ್ಗಡೆ ತೇರು ಸಹ ಬಂದುಬಿಡ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಎತ್ತುಗಳನ್ನಂತೂ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಅದ್ರ ಮೈ ಮೇಲೆಲ್ಲ ಶೈನಿಂಗ್ ಎಲ್ಲ ಉದುರಿಸಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಕ್ಚುಲಿ ಇಲ್ಲಿ ಬಿಸಿಲಿಗೆ ನಿಮಗೇನು ಕಾಣ್ತಾ ಇಲ್ಲ, ನಾವು ಡೈರೆಕ್ಟಾಗಿ ನೋಡಿದ್ವಿ ಅಲ್ಲ, ತುಂಬ ಚೆನ್ನಾಗಿತ್ತು. ಆಮೇಲೆ ಹಾಗೆ ತೇರು ಅಲ್ಲಿ ಯಾರೋ ಪೂಜೆ ಕೊಡ್ತಿದ್ರು, ಹಾಗಾಗಿ ತೇರು ಸ್ವಲ್ಪ ಹಿಂದೆ ಇತ್ತು. ಸೊ ಇವರಿಲ್ಲೇನೋ ಡ್ಯಾನ್ಸ್ ಮಾಡೋಕ್ಕೆ ಅಂತ ಶುರು ಮಾಡಿದ್ರು. ನಾನು ಅದನ್ನು ವೀಡಿಯೋ ಮಾಡೋಷ್ಟೊತ್ತಿಗೆ ಅವ್ರು ಸ್ಟಾಪೇ ಮಾಡಿಬಿಟ್ರು. ಸರಿ ಅಂದ್ಬಿಟ್ಟು ಆ್ಯಂಡ್ ಫೈನಲಿ ತೇರು ನಾವಿರೋ ಹತ್ರಕ್ಕೆ ಬರ್ತಾಯಿತ್ತು. ತುಂಬ ಚೆನ್ನಾಗಂತೂ ಮಾಡಿದರು ದೇವ್ರನ್ನ. ಚೆನ್ನಕೇಶ್ವರ ಸ್ವಾಮಿ ದೇವರು ಆ್ಯಕ್ಚುಲಿ ಇದು. ನಿಮಗೆ ಗೊತ್ತಿರುತ್ತೆ ಹಾರಗದ್ದಲ್ಲಿ ಯಾರಾದರೂ ಇದ್ದರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಆ ಬಿಸಿಲಲ್ಲಿ ಅವರು ಆ ದೇವ್ರನ್ನ ಎಳ್ಕೊಂಬರ್ತಾ ಇದ್ದಿದ್ದು ಅವರಿಗೆಲ್ಲ ಅಷ್ಟು ಕಷ್ಟ ಅನಿಸ್ತಾ ಇರಲಿಲ್ಲ ಅನಿಸುತ್ತೆ. ಬಿಕಾಸ್ ಆ ದೇವರು ಅಷ್ಟೇ ಶಕ್ತಿ ಕೊಟ್ಟಿರ್ತಾರೆ ಅವರಿಗೆಲ್ಲ ಆವತ್ತಿನ ದಿನ. ಆ್ಯಂಡ್ ನಾವು ನೋಡ್ತಾ ಇದ್ವಿ ಹೆಂಗೆ ರೆಡಿ ಮಾಡಿದರು ಅಂತ. ನೀವಲ್ಲಿ ಯೆಲ್ಲೋ ಕಲರ್ ನೋಡ್ತಾ ಇದ್ದೀರಲ್ಲ, ಬಾಲ್ ಥರ ಇರೋದು, ಆ್ಯಕ್ಚುಲಿ ಅದು ಹೂವು ಅಲ್ಲ, ಲಡ್ಡು ಇಂದ ಡೆಕೋರೇಷನ್ ಮಾಡಿದ್ದಾರೆ. ನಾನು ಫಸ್ಟ್ ಗಮನಿಸಿಲ್ಲ. ಆಮೇಲೆ ನನ್ನ ತಮ್ಮ ಹೇಳ್ದ, ಅಕ್ಕ ನೋಡು ಲಡ್ಡುವಿಂದ ಮಾಡಿದ್ದಾರೆ ಅಂತ. ಸೊ ಅದನ್ನೊಂದು ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ತೇರನ್ನ ಎಳ್ಕೊಂಡು ಮುಂದೆ ಹೋದರು. ತೇರನ್ನ ನೋಡಿಕೊಂಡು ದೇವ್ರ ದರ್ಶನ ಪಡ್ಕೊಂಡು ಹಾಗೆ ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ. ಯಾಕಂತಂದರೆ ದೇವಸ್ಥಾನಕ್ಕೂ ಒಂದು ವಿಸಿಟ್ ಹಾಕೋಣ ಅಂತ ಹೋದ್ವಿ. ಒಂದು 2 ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಇದ್ವಿ ದೇವಸ್ಥಾನಕ್ಕೆ, ಹಾಗಾಗಿ ಬಂದ್ವಿ. ಈ ಪ್ಲೇಸ್ ಯಾವುದು ಅಂತಂದರೆ, ಯಾರ್ಯಾರೆಲ್ಲ ಆಸೆ ಸೀರಿಯಲ್ ನೋಡಿರ್ತೀರ, ಹೂವಿಂದು ಎಪಿಸೋಡ್ ಏನಿರುತ್ತೆ ಅದನ್ನೆಲ್ಲ ಇಲ್ಲೇ ಶೂಟ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಆ ಪ್ಲೇಸ್ ಇದು. ಆ್ಯಂಡ್ ಇಲ್ಲಿ ತುಂಬ ಶೂಟ್ಸ್ ನಡೀತಾನೆ ಇರುತ್ತೆ. ಆಸೆ ಒಂದೇ ಅಂತ ಅಲ್ಲ, ಎಷ್ಟೊಂದು ಸೀರಿಯಲ್ಸ್ ಶೂಟ್ಸ್ ಎಲ್ಲ ನಡೀತಾ ಇರುತ್ತೆ ಅಲ್ಲಿ. ಆ್ಯಂಡ್ ಹಾಗೆ ದೇವರ ದರ್ಶನ ಪಡ್ಕೊಂಡ್ವಿ. ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡೋ ಥರ ಇರಲಿಲ್ಲ. ನಾನು ಹಾಗೆ ಹೆಂಗೋ ಒಂದು ಸ್ವಲ್ಪ ಇಟ್ಕೊಂಡೆ, ಅದು ಝೂಮಿಂಗಲ್ಲಿ ಇರಲಿಲ್ಲ.
ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಆಮೇಲೆ ಹಾಗೆ ದೇವ್ರನ್ನ ನೋಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ತೀರ್ಥ ಕೊಡ್ತಾಯಿದ್ರು, ಅದನ್ನು ತೊಗೊಂಡು ಎಲ್ಲರೂ ತೊಗೊಂಡು ಹಾಗೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ಅಲ್ಲೇ ಪುಟ್ಟ ಗರ್ಭಗುಡಿ ಮಾಡಿರ್ತಾರಲ್ಲ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಒಂದು ಸೀನ್ ನಡೆದಿತ್ತು ಇಲ್ಲಿ, ಯಾವುದಂತಂದರೆ ಸೂರ್ಯ ಮೀನಾ ಸೆಕೆಂಡ್ ಟೈಮ್ ಮದುವೆ ಆಗ್ತಾರಲ್ಲ, ಸೊ ಆ ಸೀನ್ನ ಇಲ್ಲೇ ಶೂಟ್ ಮಾಡಿದ್ದಿದ್ದು. ನಾನು ನಿಮ್ಗೆ ಆ ಪ್ಲೇಸ್ ಆ್ಯಂಡ್ ಎಷ್ಟೊಂದು ದೇವ್ರುಗಳಿತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ಹಾಗಾಗಿ ನಾವು ಬಂದುಬಿಟ್ವಿ ಊಟ ಮಾಡೋಣ ಅಂತ. ಊಟ ತಿಂದ್ಕೊಂಡು ಹೊಟ್ಟೆ ತುಂಬ ಊಟ ತಿಂದ್ಕೊಂಡು ಹಾಗೆ ಬಿಸಿಲು ಸಿಕ್ಕಾಪಟ್ಟೆ ಇತ್ತಲ್ಲ, ಹಾಗಾಗಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದ್ವಿ. ನನ್ನ ತಮ್ಮಂಗೆ ಹೇಳ್ತಿದ್ದೆ ಯಾವ ಆ್ಯಂಗಲಿಂದ ವೀಡಿಯೋ ಮಾಡಬೇಕು ಅಂತ, ಅವನು ಹಾಗೆ ವೀಡಿಯೋ ಮಾಡ್ತಾಯಿದ್ದ. ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಹೋದ್ವಿ. ನಾವು ಮನೆಗೆ ಹೋಗಿ ಫುಲ್ ರೆಸ್ಟ್ ಮಾಡಿದ್ವಿ. ನೈಟ್ವರೆಗೂ ಫುಲ್ ರೆಸ್ಟ್ ಮಾಡಿದ್ದೆ ಆಯಿತು ನಮ್ಮದು. ನಿದ್ದೆ ಮಾಡೋದು, ಎದ್ದೇಳೋದು, ತಿನ್ನೋದು ಹಂಗೆ ಮಾಡ್ಕೊಂಡು ಮತ್ತೆ ನೈಟು ಊಟ ಮಾಡೋಣ ಅಂತ ಹೊರಗಡೆನೇ ಬಂದ್ವಿ. ಅಲ್ಲಿ ಪ್ರಸಾದ ಹಾಕ್ತಿದ್ರು, ಅದನ್ನೇ ತಿಂದ್ವಿ. ಆವತ್ತೆಲ್ಲ ಮನೇಲಿ ಊಟನೇ ಮಾಡಲಿಲ್ಲ ನಾವು, ಯಾಕಂತಂದರೆ ಹೀಗೆ ಜಾತ್ರೆ ಅಂದಮೇಲೆ ಅಲ್ಲಿ ಇಲ್ಲೇ ಆಗ್ತಾ ಇರ್ತಾರಲ್ಲ, ಸೊ ಅಲ್ಲೇ ತಿನ್ಕೊಂಡು ಆರ್ಕೆಸ್ಟ್ರಾ ನೋಡೋಣ ಅಂತ ಆರ್ಕೆಸ್ಟ್ರಾ ಕಡೆಗೆ ಹೊರಟ್ವಿ. ಇಲ್ಲಿ ಹಾಗೆ ಪಲ್ಲಕ್ಕಿ ಎಲ್ಲ ರೆಡಿ ಮಾಡ್ತಿದ್ರು, ಸೊ ಅದನ್ನು ಹಂಗೆ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆ ಆರ್ಕೆಸ್ಟ್ರಾ ಹತ್ರ ಬಂದ್ವಿ. ಆರ್ಕೆಸ್ಟ್ರಾ ಮುಗಿಸ್ಕೊಂಡು ಕರಗ ನೋಡೋಣ ಅಂತ ಬಂದ್ವಿ. ಅವಾಗ ಹೊರಗಡೆ ಬಂದುಬಿಟ್ಟಿತ್ತು ಆಲ್ರೆಡಿ ನಾವು ಬರೋಷ್ಟೊತ್ತಿಗೆ. ಹಾಗೆ ಹೋಗಿ ಅದು ಕೆಂಡದಲ್ಲಿ ಇಳಿಯೋದನ್ನ ನೋಡಿಕೊಂಡು ಮನೆ ಕಡೆಗೆ ಹೋಗೋಣ ಅಂತ ಬಂದ್ವಿ. ನೀವು ನೋಡಿ ಹೇಗಿದೆ ಅಂತ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಟು ಪ್ರಿಯವಾರಿ ಯೂಟ್ಯೂಬ್ ಚಾನಲ್. ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.